ಅಥಣಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳ ಅಂಧ ದರ್ಬಾರ್, ಲೈವ್ ವೈರ್ ಕಟ್ ಆಗಿದ್ರು ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಶಿವಯೋಗಿ ನಗರದಲ್ಲಿ ಹೊಂಚು ಹಾಕಿದ ಹೆಮ್ಮಾರಿ. ತಹಶೀಲ್ದಾರ್ ಕಚೇರಿ ಬೆನ್ನಲ್ಲೇ ಜವರಾಯನ ಅಟ್ಟಹಾಸ. ನಿರಂತರ ಮನವಿ ಮಾಡಿದ್ರು ಕದಡದ ಅಧಿಕಾರಿಗಳ ನಿದ್ದೆ. ಪ್ರಾಣ ಹೋದ ಮೇಲೆ ಬರ್ತೀರಾ ಹೆಸ್ಕಾಂ ಸಾಹೇಬ್ರೆ? ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನದ ಪರಮಾವಧಿ ತಲುಪಿದೆ. ಶಿವಯೋಗಿ ನಗರದ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲೇ ಹೈ ವೋಲ್ಟೇಜ್ ಲೈವ್ ವೈರ್ ಕಟ್ ಆಗಿ ಬಿದ್ದಿದ್ರು ಹೆಸ್ಕಾಂ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಅದೃಷ್ಟವಶಾತ್ ಇದುವರೆಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ದಿನನಿತ್ಯ ಜನ ಓಡಾಡುವ ಸ್ಥಳದಲ್ಲೇ ಜವರಾಯ ಪಾಶ ಹಾಕಿ ಕೊಳ್ತಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಶಿವಯೋಗಿ ನಗರದ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲಿ ಭಾರಿ ಅಪಾಯವೊಂದು ಹೊಂಚು ಹಾಕಿಕೊಳ್ತಿದೆ. ಇಲ್ಲಿನ ವಿದ್ಯುತ್ ಕಂಬದ ಮೇನ್ ಲೈನ್ ವೈರ್ ಕಟ್ ಆಗಿ ರಸ್ತೆಯಲ್ಲೇ ಬಿದ್ದಿದೆ. ಈ ರಸ್ತೆಯಲ್ಲಿ ದಿನನಿತ್ಯ ನೂರಾರು ಜನ ಶಾಲಾ ಮಕ್ಕಳು ಹಾಗೂ ಮೂಕ ಪ್ರಾಣಿಗಳು ಸಂಚರಿಸ್ತವೆ. ಒಂದು ವೇಳೆ ಸಾರ್ವಜನಿಕರಿಗಾಗಲಿ ಮೂಕ ಪ್ರಾಣಿಗಳಾಗಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಜೀವಕ್ಕೆ ಆಪತ್ತು ಬಂದರೆ ಅದಕ್ಕೆ ಹೊಣೆ ಯಾರು ಅಂತ ಸ್ಥಳೀಯರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಶಿವಯೋಗಿ ನಗರದ ಗ್ರಾಮಸ್ಥರ ಪ್ರಕಾರ ಈ ಭಾಗದಲ್ಲಿ ಮೇನ್ ಲೈನ್ ವೈರ್ ಕಟ್ ಆಗ್ತಾ ಇರುವುದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಸಾಕಷ್ಟು ಬಾರಿ ವೈರ್ ಕಟ್ ಆಗಿತ್ತು. ಈ ಬಗ್ಗೆ ಅಥಣಿ ತಾಲೂಕು ಹೆಸ್ಕಾಂ ಅಧಿಕಾರಿಗಳಿಗೆ ಘಟಪ್ರಭಾ ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಯಂ ಸಮಸ್ಯೆ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ. ಅಧಿಕಾರಿಗಳ ಈ ಬೇಜವಾಬ್ದಾರಿತನ ಸಾರ್ವಜನಿಕರ ನಿದ್ದೆಗೆಡಿಸಿದೆ. ಇನ್ನಾದರೂ ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಬೇಕಾಗಿದೆ. ಸ್ಥಳೀಯ ಶಾಸಕರು ಇದರ ಪರ ಧ್ವನಿ ಎತ್ತಬೇಕಾಗಿದೆ. ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದವರೆಗೂ ಈ ಧ್ವನಿ ತಲುಪಬೇಕಿದೆ. ಸಾರ್ವಜನಿಕರ ಜೀವದ ಜೊತೆ ಆಟವಾಡ್ತಾ ಇರುವ ಹೆಸ್ಕಾಂ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ ಅಥವಾ ಮುಂದೆ ಇದೇ ರೀತಿ ನಿರ್ಲಕ್ಷ್ಯ ಮುಂದುವರಿಸಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ಅಥಣಿ. ಪೋಸ್ಟ್ ಆಫೀಸ್ ಸರ್ ಅಲ್ಲೇ ಇಲ್ಲಿ ಮ್ಯಾಗ ಬರ್ಬೇಕಿದ್ದ. ಎಡೆ ಎಳೆ ಬಿಡೋದಿಲ್ಲ. ಮೂರು ಎಳೆ ಎದ್ದು ಅವ ಒಂದು ಹೋಗಿದ್ಲ. ಅದು ಪಾರ ಕಂಬತ್ತನ ಎಲ್ಲಿ ಹರಿದು ಬಿದ್ದೈತೆ ಅಲ್ಲಿ ಮಠ ಹೋಗಿ ವಿಡಿಯೋ ಮಾಡೋದು ನೋಡ. ಸ್ವಲ್ಪ ಇಲ್ಲಿ ಏನು ಸಮಸ್ಯೆ ಆಗೈತ್ರಿ? ಮನಿ ಮ್ಯಾಗ ಬಿದ್ದು ಮತ್ತೆ ಊರಿನ ಹೇಳ್ತೈತ್ರಿ. ಅದ ಏನು ಬಿದ್ದೈತ್ರಿ ಮನಿ ಮ್ಯಾಗ? ವೈರ್ ರೀ. ಎದ್ರ ವೈರ್? ಇದು ಮೇನ್ ಲೈನ್. ಹಾಂ ಏನ್ರಿ ಮೇನ್ ಲೈನ್ ಬಿದ್ದೈತ್ರಿ. ಬಿದ್ದು ಬಡ್ಡ್ಯಾಗೆಲ್ಲ ಯಾರಿಗ್ರಿ ಏನ್ರಿ ಸಿಗಲಿಲ್ಲ. ಪಾಡ್ ಸಿಕ್ಕರ ಗತಿ ಏನ್ರಿ ಕಲಾಸ ಆಗೋದಾಗತ್ತೆ. ಹಾಂ ರೀ. ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿಗಾರ ಗಮನಕ್ಕೆ ತಂದಿರಿ? ಎಲ್ಲ ಇದು ಮಾಡಿದೀವಿ ರೀ, ಅರ್ಜಿ ಕೊಟ್ಟಿವ್ರಿ. ಇಲ್ಲಿ ಮ್ಯಾಗ ಘಟಪ್ರಭಾಕ್ಕೂ ಕೊಟ್ಟಿವ್ರಿ. ಕೊಟ್ಟುವಾಗ ಏನ್ ಕೇರ ಆಗ್ಲಿಲ್ಲ. ಅವ್ರು ಏನಂತಾರ್ರಿ? ಮಾಡ್ತೀವತ್ತಾರ? ಹ್ಞೂ ಅಂತಾರ್ರಿ, ಗಪ್ಕೊಂಡಿರ್ತಾರೆ. ಹ್ಞೂ ಅಂತಾರೆ. ಇಲ್ಲಿ ಸ್ಥಳೀಯ ಶಾಸಕರನ್ನ ಯಾರಾದರೂ ಭೇಟಿಯಾಗಿದ್ರಿ? ಅವ್ರಿಗೆ ಇಲ್ರಿ, ಇವತ್ತ ಭೇಟಿ ಆಗ್ಬೇಕತ್ತೀವ್ರಿ. ಇನ್ನ ತನ ಏನು ಶಾಸಕರ ಕಡೆ ಹೋಗಿಲ್ಲ. ಇಲ್ಲಿ ಯಾವುದೇ ಅನಾಹುತ ನಮ್ಮ ಅಥಣಿ ಆಫೀಸ್ಗೆ ಅರ್ಜಿ ಕೊಟ್ಟಿದ್ರೆ ಕೊಟ್ಟೈತಿರಲ್ಲ. ಹ್ಞೂ ರೀ. ಇದು ಎಷ್ಟನೇ ಸಲ ರೀ ಹರಿದು ಬಿಡೋದು? ಎಟ್ರಿ 3-4 ಸಲ ರೀ. ಈಗ 4 ಎಟ್ ಐತಿವಿ ರೀ. ಹರಿದು ಬಿದ್ದರೆ ಏನೋ ದೇವ್ರ ಕಾದನ್ರಿ. ಇಲ್ಲ ವಾರದಾಗ 3-4 ಸಲ ವಾರನಾಗ 3 ಸಲ ಹರಿತೀವಿ. 4 ಸಲ ಇದು ಹರಿದ. ಅದು ಪ್ರತಿ ಸಲ ಹರಿದು ಮತ್ತೆ ಬೇರೆನೇ ಅದು.
ಕಡೆ ಪಾಡ ಆಗ್ತೈತ್ರಿ ಪಾಪ ಅವ್ರಿಗೆ ತೋಟಪಟ್ಟ ಅವ್ರಿಗೆ ಅನುಕೂಲ ನಮಗೂ ಅನುಕೂಲ. ಮತ್ತೆ ಇಲ್ಲಿ ಆದ್ರೆ ಅನಾಹುತ ಆದ್ರೆ ಯಾರು ಹೊಣೆಗಾರ? ಜರದಾಗ ಉಳ್ದಾವ್ರಿ ಎಲ್ಲ ದನಗಳ ಮ್ಯಾಗ ವೈರ್ ಬೀಳ್ದಿತ್ತು. ಅಲ್ರಿ ಇಟ್ಟು ಹುಡುಗರ ಇಟ್ಟು ಬಿಚ್ಚಿ ಅದಾವು ಮ್ಯಾಗ ಬಿದ್ರ ಗತಿ ಈಗ ಹುಡುಗರು ಇರ್ತಾವ್ರಿ ಯಾರಾಗಾರು ಇವ್ರು ಕೇಬ್ಯಾರ ಹಾಕಾರು